ಅದರಿಂದ ನೀವೆಲ್ಲರೂ ಈ ಚಾನಲ್ ಒಳಗೆ ಹೊಂದಾಣಿಕೆ ಮಾಡ್ಕೊಳ್ಳಿ. ಈ ಮೀಡಿಯಾ ಏನಿದೆ ಅದನ್ನ ನೋಡಿ, ನಿಮ್ಗೆ ಪ್ರಶ್ನೆ ಬಂದ್ರೆ ಕ್ವಶನ್ ಮಾಡಿ, ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ವಿಚಾರ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆ ಹುಟ್ರೆ ಈ ಚಾನಲ್. ಚೌಕಿ ಮನೆ ಅನ್ನೋದು ಅಗತ್ಯ ಪಟ್ಟಂತದ್ದು. ಆ ಚೌಕಿ ಮನೆಯೇ ದೊಡ್ಡದು. ಮೇಳದಲ್ಲಿ ಶ್ರೀವೇಷಧಾರಿ ಒಬ್ಬ ಹಾಸ್ಯಗಾರ ಅವ್ರವ್ರದಾದಂತ ಪಾತ್ರವನ್ನು ಪೋಷಣೆ ಮಾಡ್ಕೊಂಡು ಹೋಗ್ತಾರೆ. ಆ ಮೇಳದಲ್ಲಿ ಪ್ರಧಾನ ಭಾಗವತರು ಅಂತ ಇರ್ತಾರೆ. ಕೆಲವು ಮನೆಗಳಲ್ಲಿ ಆಚರಿಸ್ತಾರೆ, ಅಂದ್ರೆ ಅವರು ಹರಕೆ ಹೊತ್ತಿರ್ತಾರೆ. ಹೌದು, ಆತರ ಯಾವ ತರ ಆಟಗಳು ನಡೆಯುತ್ತೆ? ಪ್ರಧಾನವಾಗಿ ನಮ್ಗೆ ಯಕ್ಷಗಾನಕ್ಕೆ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ಮತ್ತೆ ಕ್ಷೇತ್ರದಲ್ಲಿ ಬರಬೇಕಾದಂತ ರಾಜನ ಹಾಕ್ತಿದ್ದಂತ ಆಭರಣಗಳು, ಮಣಿ ಟಪ್ಪಿ, ಮಣಿ ಕಿರೀಟ ಅಂತ ಹೇಳಿದ್ರು. ಇದನ್ನ ಕೆಂಪು ಕ್ಯಾದಿಗೆ ಮುಲ್ಲೆ ಅಂತ ಹೇಳ್ತಾರೆ. ಹಿಂದೆ ರಾಜರ ಕಾಲದಲ್ಲೆಲ್ಲ ಅಶ್ವಮೇಧ ಯಾಗದ ಕುದುರೆ ಅಂತ ಹೇಳಿ, ಯಾಗ ಯಜ್ಞಕ್ಕೆ ಅಂತ ಹೇಳಿ ಕುದುರೆ ನೇಮಿಸಿ ಬಿಡ್ತಿದ್ರು. ಸ್ಟಡಿ ಮಾಡಿ ಕಳಿಸುವಂತದ್ದು ಯಕ್ಷಗಾನ ಸಂಪ್ರದಾಯ. ಕೊನೆ ನಿಲ್ಸುವ ನೋಡಿ, ನಾವು ಯಾರು ಈ ಮೇಳದಲ್ಲಿ ದೇವರ ಪೂಜೆ ಆಗಿ ಯಾವ ತರ ನಡೆಸ್ಕೊಡ್ತೀರಿ? ದೇವ್ರ ಪೂಜೆ ಅಂದ್ರೆ ಜೊತೆಗೆ ಈ ಪರಮಾತ್ಮನನ್ನು ಈ ದೇವಸ್ಥಾನದ ಸಂಜೆ ತಗೊಂಡು ಹೋಗಿ ಪ್ರತ್ಯೇಕವಾಗಿ ಒಂದು ಸಿಂಹಾಸನ, ಹಾಗೆ ಹಿಮ್ಮೇಳದ ಭಾಗವತರು ಕೂತ್ಕೊಳ್ಳಿಕ್ಕೆ ಅದಕ್ಕೆ ಮಂಚ, ಅದಕ್ಕಿಂತ ಹಾಗೆ ಒಂದನೇ ವೇಷಧಾರಿ ಯಾರು ಅಂತ ಪ್ರಶ್ನೆ ಮಾಡುವಾಗ ಭಾಗವತರು ಬರ್ತಾರೆ. ಯಾಕಂದ್ರೆ ಎರಡೂ ಕಡೆ ದೀಪ ಉರಿತಾ ಇರುತ್ತೆ. ಯಾಕಂದ್ರೆ ಈ ದುರಭ್ಯಾಸದ ವಿರೋಧಿ ನಾನು. ಡ್ರಿಂಕ್ಸ್ ಇದೆಲ್ಲ ಮಾಡ್ಬೇಕಾಗ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ 6 ತಿಂಗಳು. ಈ ಇದ್ರಲ್ಲಿ ಮೊನ್ನೆ ಈಗ ಶನೀಶ್ವರ್, ನೀವು ಹನುಮಂತ್, ನೀವು ಕ್ವಶನ್ ಬಹಳ ಚೆನ್ನಾಗಿ ಇಡ್ತೀರಿ. ನನಗೆ ಕ್ವಶನ್ ಇಡುವರ್ ಬೇಕು. ಕ್ವಶನ್ ಹಿಡಿದ್ರೆ